ಈ ದರಿದ್ರ ಪೋಚಿಂಗ್ ಆಕ್ಟಿವಿಟಿ ಇದೆಯಲ್ಲ, ಎಲ್ಲಾ ಕಡೆ ಸಾಂಕ್ರಾಮಿಕವಾಗಿ ಹರಡ್ಕೊಂಡಿದೆ. ಅದರಲ್ಲೂ ಆಫ್ರಿಕಾ ಕಾಡುಗಳಲ್ಲಿ ಇದೊಂಥರ ಡೈಲಿ ರೊಟೀನ್ ಆಗೋಗಿದೆ. ಎಸ್ಪೆಷಲಿ ಈ ರೈನೋ. ಇನ್ನೇನ್ ಮುಗೀತು ಬಿಡಿ ಅದ್ರ ಸಂತತಿ. ಆ ಬ್ಲಡಿ ಬೋಳಿ ಮಕ್ಕಳು ಅಹೋರಾತ್ರಿ ಹೆಲಿಕಾಪ್ಟರ್ನಲ್ಲಿ ನೈಟ್ ವಿಷನ್ ಗಾಗಲ್ಸ್ ಹಾಕೊಂಡ್ ಬಂದು ಸ್ನೈಪರ್ ಡಾಟ್ ಹೊಡೆದು ಆ ರೈನೋ ಪ್ರಜ್ಞೆ ತಪ್ಪಿ ಬಿದ್ದಾಗ ಅದರ ಹಾರ್ನ್ ಅಂದ್ರೆ ಕೊಂಬನ್ನ ಕತ್ತರಿಸ್ಕೊಂಡು ಹೋಗ್ತಾರೆ. ಅದು ಎಚ್ಚರ ಆದಾಗ ಆ ನೋವಿಗಿಂತ ಸಾಯಿಸ್ಬಿಟ್ಟಿದ್ರೆ ಆಗೋಗಿರೋದಲ್ಲ ಅನ್ನೋ ಸ್ಥಿತಿಲಿರ್ತವೆ. ಸುಮ್ನೆ ಯಾವನಾದ್ರೂ ನಮ್ಮ ಮೂಗುಗೆ ಲೈಟ್ ಆಗಿ ಹೊಡೆದ್ರೇನೆ ಕೆಡ್ಕೊಂಡು ತುಳಿಯೋ ನಾವು ಅದನ್ನ ನೆನೆಸ್ಕೊಂಡಾಗ ಹೇಗಿರುತ್ತೆ? ಅವರು ತೀರಾ ಆಳವಾಗಿ ಬೇರೆ ಹೋಗೋದನ್ನ ಕಟ್ ಮಾಡಿರ್ತಾರೆ. 25% ಆಫ್ ದೇರ್ ಹಾರ್ನ್ಸ್ ಇಸ್ ಅಂಡರ್ ದ ಸ್ಕಿನ್. 2-3 ತಿಂಗಳ ಮರಿಗಳನ್ನು ಬಿಡಲ್ಲ ಕಣ್ರಿ. ಅವೇನ್ ಅಷ್ಟಾಗಿ ಬೆಳೆದಿರಲ್ಲ, ಆದ್ರೂ ಅದನ್ನೂ ಕಟ್ ಮಾಡ್ತಾರೆ. 1 ಇಂಚ್ನ ಅದರ ಕೊಂಬು ಈಸ್ಟರ್ನ್ ಏಷ್ಯಾ ಅಂದ್ರೆ ಚೈನಾ, ಲಾವೋಸ್, ಕಾಂಬೋಡಿಯಾಗಳಲ್ಲಿ ಬಹಳ ಬೆಲೆ ಬಾಳೋ ಕಮೋಡಿಟಿ ಆಗಿದೆ. 2019 ನಲ್ಲಿ 1 kg ಕೊಂಬಿನ ಅಂದಾಜಿಸಲಾದ ಬೆಲೆ $92,000. ಒಂದು ರೈನೋ ಹಾರ್ನ್ನ ತೂಕ ಅದೆಷ್ಟೋ ಕಿಲೋ ಇರ್ತವೆ. ಅದೊಂಥರ ಮಾಫಿಯಾ, ಅಲ್ಲಿನ ಹೀನಾಯ ಸ್ಥಿತಿ. ನಮ್ಮಲ್ಲಿ ಇತ್ತೀಚೆಗೆ ಒಂದು ಹುಲಿಯ ಅರ್ಧ ದೇಹ ಕೊಳೆತ ಸ್ಥಿತಿಯಲ್ಲಿ ನಾಗರಹೊಳೆಯಲ್ಲಿ ಸಿಕ್ಕಿದೆ. ಮಿಕ್ಕರ್ಧ ಏನಾಗಿದೆಯೋ ಗೊತ್ತಿಲ್ಲ. ಇದು ಇಲ್ಲಿ ಅವಾಗವ ಕಾಣೋ ಕರ್ಮ.